ಗರ್ಲ್ ಫ್ರೆಂಡ್ ಮನೆಗೆ ಹೋಗಿ ಅವಳ ತಾಯಿಯ ಜೊತೆ ತಪ್ಪು ಮಾಡಿಬಿಟ್ಟ ಬಾಯ್ ಫ್ರೆಂಡ್. ಇವಳು ಪ್ರಿಯಾ ಅಂತ. ಪ್ರಿಯಾ ಹಾಸ್ಟೆಲ್ನಲ್ಲಿ ಓದುತ್ತಿದ್ದು ತನ್ನ ಬಾಯ್ ಫ್ರೆಂಡ್ ಕರಣ್ನನ್ನು ತನ್ನ ಮನೆಗೆ ಕರೆದುಕೊಂಡು ಹೋದರೆ ಕರಣ್ನನ್ನು ಬೇರೆ ಯಾವುದೋ ಹುಡುಗಿ ಕದ್ದು ನೋಡುತ್ತಾಳೆ. ನಂತರ ಪ್ರಿಯಾ ಕರಣ್ನ ತನ್ನ ಪೇರೆಂಟ್ಸ್ ಹಾಗೂ ತನ್ನ ತಂಗಿ ನಿಧಿಯನ್ನು ಪರಿಚಯ ಮಾಡಿಕೊಟ್ಟರೆ ಕರಣ್ನ ಕಣ್ಣು ಪ್ರಿಯಾಳ ತಾಯಿ ಪಾಯಲ್ನ ಮೇಲೆ ಬೀಳುತ್ತದೆ. ನಂತರ ಪಾಯಲ್ ಕರಣ್ಗೆ ಜ್ಯೂಸ್ ಕೊಡಲು ಹೋಗುತ್ತಾಳೆ. ಆವಾಗಲೂ ಕೂಡ ಕರಣ್ ಪಾಯಲ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡತೊಡಗಿದರೆ ಅದು ಪಾಯಲ್ಗೆ ಹಿಡಿಸುವುದಿಲ್ಲ. ನಂತರ ಕರಣ್ ಮನೆಯ ಎಲ್ಲರಿಗೂ ಗಿಫ್ಟ್ ಕೊಟ್ಟು ವಿಜಯ್ಗೆ 2 ಬಿಯರ್ ಬಾಟಲ್ ಕೊಡುತ್ತಾನೆ. ಆವಾಗ ವಿಜಯ್ ಕರಣ್ ಮನೆಗೆ ಬಂದಿದ್ದು ತುಂಬ ಒಳ್ಳೆಯದಾಯಿತು ಅಂತ ಪ್ರಿಯಾಗೆ ಹೇಳಿದರೆ ಪಾಯಲ್ ನೀನು ಕರಣ್ಣನ್ನು ಇಲ್ಲಿಗೆ ಕರೆದುಕೊಂಡು ಬರಬಾರದಿತ್ತು ಅಂತ ಪ್ರಿಯಾಗೆ ಹೇಳುತ್ತಾಳೆ. ಆವಾಗ ಪ್ರಿಯಾ ನಾವಿಬ್ಬರು ತುಂಬ ಪ್ರೀತಿ ಮಾಡುತ್ತಿದ್ದೇವೆ, ನೀವು ನಮ್ಮ ಮಧ್ಯೆ ಬರಬೇಡಿ ಅಂತ ಪಾಯಲ್ನನ್ನು ಬೈದು ಕರಣ್ ಹತ್ತಿರ ಹೋಗಿ ನಮ್ಮ ಫ್ಯಾಮಿಲಿ ನಿನಗೆ ಹೇಗೆ ಅನಿಸಿತು ಅಂತ ಕೇಳುತ್ತಾಳೆ. ಆವಾಗ ಕರಣ್ ನಿಮ್ಮ ಅಮ್ಮ ತುಂಬ ಬ್ಯೂಟಿಫುಲ್ ಆಗಿದ್ದಾರೆ ಅಂತ ಹೇಳಿದರೆ ಪ್ರಿಯಾ ಏಕೆ ನಾನು ಸುಂದರವಾಗಿಲ್ಲವೇ ಅಂತ ಕೇಳುತ್ತಾಳೆ. ಆವಾಗ ಕರಣ್ ನೀನು ಸುಂದರವಾಗಿದ್ದೀಯಾ ಅಂತ ಹೇಳುತ್ತಾ ಅವಳ ಜೊತೆ ಸ್ವರ್ಗ ಸುಖ ಕಂಡು ಮರುದಿನ ವಿಜಯ್ಗೆ ಸಾಕಷ್ಟು ಡ್ರಿಂಕ್ಸ್ ಕುಡಿಸಿ ಮಲಗಿಸುತ್ತಾನೆ. ಇನ್ನು ಈ ಕಡೆ ಪಾಯಲ್ ವಿಜಯ್ಗಾಗಿ ಕಾಯುತ್ತಾ ಕುಳಿತಿದ್ದು ಕರಣ್ ಅಲ್ಲಿಗೆ ಹೋಗಿ ಲೈಟ್ಸ್ ಆಫ್ ಮಾಡಿ ಪಾಯಲನ್ನು ತಬ್ಬಿಕೊಳ್ಳುತ್ತಾನೆ. ಆವಾಗ ಪಾಯಲ್ ವಿಜಯ್ ಅಂತ ಅಂದುಕೊಂಡು ಸುಮ್ಮನಾದರೆ ಪ್ರಿಯಾ ನಶೆಯಲ್ಲಿದ್ದ ವಿಜಯ್ನನ್ನು ಪಾಯಲ್ನ ರೂಮಿಗೆ ಕರೆದುಕೊಂಡು ಬರುತ್ತಾಳೆ. ಆವಾಗ ಕರಣ್ ಅಲ್ಲಿಂದ ಪಾರಾಗಿ ಓಡಿ ಹೋದರೆ ಪಾಯಲ್ಗೆ ಆ ವ್ಯಕ್ತಿ ಯಾರೆಂದು ಗೊತ್ತಾಗದೆ ಗಾಬರಿಗೊಳ್ಳುತ್ತಾಳೆ. ನಂತರ ಕರಣ್ ಪಾಯಲ್ ತಾನಾಗೆ ತನ್ನ ಹತ್ತಿರ ಬಂದು ರೊಮ್ಯಾನ್ಸ್ ಮಾಡಿದ ಹಾಗೆ ಕನಸು ಕೊಂಡರೆ ಪ್ರಿಯಾ ಯಾವ ಕನಸು ಕಾಣುತ್ತಿರುವೆ ಅಂತ ಕರಣ್ಣನ್ನು ಕೇಳುತ್ತಾಳೆ. ಆವಾಗ ಕರಣ್ ಏನಿಲ್ಲ ಅಂತ ಹೇಳುತ್ತಾ ಅವಳ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ಮರುದಿನ ಕರಣ್ ಮತ್ತೆ ಪಾಯಲ್ನನ್ನು ತಪ್ಪಿಕೊಂಡು ಪ್ರಿಯಾ ಅಂತ ನಿಮ್ಮನ್ನು ತಪ್ಪಿಕೊಂಡೆ ಸಾರಿ ಅಂತ ಹೇಳುತ್ತಾನೆ. ಆವಾಗಲೂ ಪಾಯಲ್ ಸುಮ್ಮನಾದರೆ ಮರುದಿನ ಕರಣ್ ಅವಳ ಫೋಟೋ ತೆಗೆಯಲು ಶುರು ಮಾಡುತ್ತಾನೆ. ಆವಾಗ ಪಾಯಲ್ ನನ್ನನ್ನೇಕೆ ಹೀಗೆ ಕಾಡುತ್ತಿದ್ದೀಯಾ ಅಂತ ಕೇಳುತ್ತಾಳೆ. ಆವಾಗ ಕರಣ್ ನೀವು ತುಂಬಾನೇ ಹಾಟ್ ಆಗಿದ್ದೀರಾ ಅಂತ ಹೇಳುತ್ತಾನೆ. ಮರುದಿನ ಪ್ರಿಯಾ ಫಿಲಂ ನೋಡುವ ಪ್ಲಾನ್ ಮಾಡಿದರೆ ಪಾಯಲ್ ನನಗೆ ಕೆಲಸವಿದೆ ಬರಲ್ಲ ಅಂತ ಹೇಳುತ್ತಾಳೆ. ಆವಾಗ ಕರಣ್ ತನಗೆ ಹುಷಾರಿಲ್ಲದ ಹಾಗೆ ನಾಟಕವಾಡಿ ಅಲ್ಲೇ ಉಳಿದು ಮನೆಯಲ್ಲಿ ನಶೆಯ ಹೊಗೆ ಹಾಕಿ ಪಾಯಲ್ನನ್ನು ಪ್ರಜ್ಞೆ ತಪ್ಪಿಸಿ ಬೆಡ್ರೂಮ್ನಲ್ಲಿ ಅವಳ ಜೊತೆ ಕ್ಲೋಸ್ ಆಗಿ ಫೋಟೋಸ್ ತೆಗೆದುಕೊಳ್ಳುತ್ತಾನೆ. ಆವಾಗ ಪಾಯಲ್ಗೆ ಎಚ್ಚರವಾಗಿ ಶಾಕ್ ಆಗಿ ಅವನನ್ನು ಬೈಯುತ್ತಾಳೆ. ಆವಾಗ ಕರಣ್ ನನಗೆ ನಿಮ್ಮ ಜೊತೆ ಆಟ ಆಡಬೇಕೆಂದು ಅನಿಸುತ್ತಿದೆ ಅಂತ ಅವಳನ್ನು ತಬ್ಬಿಕೊಳ್ಳುತ್ತಾನೆ. ಆವಾಗ ಪಾಯಲ್ ನಾನು ಈ ವಿಷಯ ಮನೆಯವರಿಗೆ ತಿಳಿಸುತ್ತೇನೆ ಅಂತ ಹೇಳಿದರೆ ಕರಣ್ ತಮ್ಮ ಪ್ರೈವೇಟ್ ಫೋಟೋ ತೋರಿಸಿ ಅವಳನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಾ ಅವಳ ಮೇಲೆ ಬಲಾತ್ಕಾರ ಮಾಡಲು ನೋಡಿದರೆ ಪ್ರಿಯಾ ವಿಜಯ್ ಹಾಗೂ ನಿಧಿ ವಾಪಸ್ ಮನೆಗೆ ಬರುತ್ತಾರೆ. ನಂತರ ಕರಣ್ ಪಾಯಲ್ಗೆ ಬಲವಂತವಾಗಿ ಐಸ್ ಕ್ರೀಮ್ ತಿನ್ನಿಸಲು ನೋಡಿದರೆ ಕೋಪಗೊಂಡ ಪಾಯಲ್ ಬೇಡವೆಂದರೆ ನಿನಗೆ ಅರ್ಥವಾಗುವುದಿಲ್ಲವೇ ಹೊಡೆಯುತ್ತಾಳೆ. ಆವಾಗ ಪ್ರಿಯಾ ಪಾಯಲ್ ಮೇಲೆ ಕೋಪ ಮಾಡಿಕೊಂಡರೆ ಪಾಯಲ್ ಕರಣ್ ಸರಿ ಇಲ್ಲ ಅವನನ್ನು ಬಿಟ್ಟು ಬಿಡು ಅಂತ ಪ್ರಿಯಾಗೆ ಹೇಳುತ್ತಾಳೆ. ಆವಾಗ ಪ್ರಿಯಾ ಏಕೆ ಅಂತ ಪಾಯಲ್ನನ್ನು ಕೇಳಿದರೆ ಪಾಯಲ್ ಕರಣ್ ತಮ್ಮ ಫೋಟೋಸ್ ಎಲ್ಲರಿಗೂ ತೋರಿಸಬಹುದು ಅಂತ ಸುಮ್ಮನಾಗುತ್ತಾಳೆ. ಮರುದಿನ ಕರಣ್ ಬೇರೆ ಹುಡುಗಿಯ ಜೊತೆ ಮಾತನಾಡುತ್ತಿದ್ದರೆ ಅದನ್ನು ನೋಡಿದ ಪಾಯಲ್ ಅವಳು ಯಾರೆಂದು ತಿಳಿದುಕೊಳ್ಳಲು ಅವಳನ್ನು ಭೇಟಿಯಾಗಿ ಮನೆಗೆ ಕರೆದುಕೊಂಡು ಬರುತ್ತಾಳೆ. ಆದರೆ ಆ ಯುವತಿ ಬೇರೆ ಯಾರೂ ಅಲ್ಲ ಕರಣ್ನ ಓಲ್ಡ್ ಗರ್ಲ್ ಫ್ರೆಂಡ್ ಹೇಮಾ ಆಗಿದ್ದು ಹೇಮಾ ಕರಣ್ ಮೊದಲು ನನಗೆ ಮಾಡೆಲ್ ಮಾಡಿಸುವುದಾಗಿ ಕನಸು ತೋರಿಸಿ ಮೋಸ ಮಾಡಿದ ವಿಷಯ ಎಲ್ಲರಿಗೂ ಹೇಳುತ್ತಾಳೆ. ಆವಾಗ ಪ್ರಿಯಾ ಕರಣ್ ಮೊದಲೇ ನನಗೆ ನಿನ್ನ ವಿಷಯ ತಿಳಿಸಿದ್ದಾನೆ, ನೀನು ಅವನ ಆಸ್ತಿಗಾಗಿ ಅವನ ಹಿಂದೆ ಬಿದ್ದಿದ್ದೀಯಾ ಅಂತ ಹೇಮಾಳನ್ನೇ ಬೈದು ಕಳಿಸುತ್ತಾಳೆ. ನಂತರ ಕರಣ್ ಬೇರೊಂದು ಹೋಟೆಲ್ನಲ್ಲಿ ಪಾರ್ಟಿ ಇಟ್ಟುಕೊಂಡರೆ ಪಾಯಲ್ ತಾನು ಬರಲ್ಲ ಅಂತ ಹೇಳುತ್ತಾಳೆ. ಆವಾಗ ಕರಣ್ ನೀನು ಹೋಟೆಲ್ನಲ್ಲಿ ಅಂತೂ ಸಿಗಲ್ಲ ಅಂತ ಹೇಳುತ್ತಾ ಅವಳ ಮೇಲೆ ಬಲಾತ್ಕಾರ ಮಾಡಲು ಹೋಗುತ್ತಾನೆ. ಆವಾಗ ಪ್ರಿಯಾ ಅಲ್ಲಿಗೆ ಬಂದು ಶಾಕ್ ಆಗಿ ನಿಂತರೆ ಕರಣ್ ಪಾಯಲ್ ಅವರೇ ನನ್ನ ಮೇಲೆ ಬಲಾತ್ಕಾರ ಮಾಡುತ್ತಿದ್ದರು ಅಂತ ಪ್ರಿಯಾಗೆ ಹೇಳುತ್ತಾನೆ. ಆವಾಗ ಪ್ರಿಯಾ ಕೋಪದಿಂದ ಕೂಗಾಡತೊಡಗಿದರೆ ಕರಣ್ ನಾಟಕವಾಡಿ ಪ್ರಿಯಾಳನ್ನು ಕೂಲ್ ಮಾಡುತ್ತಾನೆ. ನಂತರ ಪಾರ್ಟಿಯ ವಿಷಯ ತಿಳಿದ ಹೇಮಾ ಅಲ್ಲೇ ಕರಣ್ನ ಕತೆ ಮುಗಿಸಬೇಕು ಅಂತ ಡಿಸೈಡ್ ಮಾಡಿದರೆ ಈ ಕಡೆ ಪಾಯಲ್ ಕೂಡ ಹಾಗೆ ಥಿಂಕ್ ಮಾಡುತ್ತಾಳೆ. ನಂತರ ಕರಣ್ ಇವತ್ತು ಪಾರ್ಟಿ ಕ್ಯಾನ್ಸಲ್ ಅಂತ ಪ್ರಿಯಾಗೆ ಫೋನ್ ಮಾಡಿ ಹೇಳಿದರೆ ನಂತರ ಯಾರೋ ಅವನನ್ನು ನೀರಿನಲ್ಲಿ ನೂಕಿ ಕೊಲೆ ಮಾಡುತ್ತಾರೆ. ಆಮೇಲೆ ಪೊಲೀಸರು ಪ್ರಿಯಾಳ ಮನೆಗೆ ಬಂದು ಕರಣ್ ಸತ್ತಿರುವ ವಿಷಯ ತಿಳಿಸಿ ಅವನ ಡ್ರಿಂಕ್ಸ್ನಲ್ಲಿ ನಶೆಯ ಮಾತ್ರೆ ಹಾಕಿ ಕೊಲ್ಲಲಾಗಿದೆ, ನಿಮಗೆ ಯಾರ ಮೇಲಾದರೂ ಡೌಟ್ ಇದೆಯಾ ಅಂತ ಕೇಳುತ್ತಾರೆ. ಆವಾಗ ಪ್ರಿಯಾ ಹೇಮಾಳ ಹೆಸರು ಹೇಳಿದರೆ ನಂತರ ಹೇಮಾ ನಾನು ಕರಣ್ಣನ್ನು ಕೊಲ್ಲಲು ಅಲ್ಲಿಗೆ ಹೋದದ್ದು ನಿಜ, ಆದರೆ ನಾನು ಹೋಗುವ ಮುಂಚೆ ಅವನು ಸತ್ತು ಹೋಗಿದ್ದ ಅಂತ ಪೊಲೀಸರಿಗೆ ಹೇಳುತ್ತಾಳೆ. ನಂತರ ಪ್ರಿಯಾಗೆ ಪಾಯಲ್ ರೂಮಿನಲ್ಲಿ ಕರಣ್ನ ಫೋನ್ ಸಿಕ್ಕರೆ ಆ ಫೋನ್ ನಿಮ್ಮ ಹತ್ತಿರ ಹೇಗೆ ಬಂತು, ನೀವೇ ಅವನನ್ನು ಕೊಲೆ ಮಾಡಿರಬೇಕು ಅಂತ ಪೊಲೀಸರಿಗೆ ವಿಷಯ ತಿಳಿಸುತ್ತಾಳೆ. ನಂತರ ಪೊಲೀಸರು ಮನೆಗೆ ಬಂದರೆ ಪಾಯಲ್ ಕರಣ್ಣನ ಪ್ರೈವೇಟ್ ಫೋಟೋಸ್ ತೆಗೆದು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದ, ಮೊನ್ನೆ ಅವನು ನನ್ನ ಹತ್ತಿರ ಬಂದು ನಾನು ಈ ಪಾರ್ಟಿ ಅರೇಂಜ್ ಮಾಡಿದ್ದೆ ನಿನಗೋಸ್ಕರ, ನೀನೇನಾದರೂ ಹೋಟೆಲ್ಗೆ ಬರದೆ ಹೋದರೆ ನಾನು ನಿನ್ನ 2 ಮಕ್ಕಳನ್ನು ಕೂಡ ಹಾಳು ಮಾಡಿಬಿಡುತ್ತೇನೆ ಅಂತ ನನ್ನನ್ನು ಹೆದರಿಸಿದ್ದ, ಹಾಗಾಗಿ ನಾನು ಅವನ ಮಾತಿಗೆ ಒಪ್ಪಿಕೊಂಡ ಹಾಗೆ ನಾಟಕವಾಡಿ ಅಲ್ಲಿಗೆ ಹೋಗಿ ಕರಣ್ನ ಫೋನ್ ಕದ್ದುಕೊಂಡು ಬಂದಿದ್ದೆ ಅಷ್ಟೆ ಅಂತ ಹೇಳುತ್ತಾಳೆ. ನಂತರ ಪೊಲೀಸರು ಹಾಗಾದರೆ
ಆ ಕೊಲೆ ಮಾಡಿದ್ದು ಯಾರು ಅಂತ ಕೇಳಿದರೆ ವಿಜಯ್ ನಾನೇ ಮಾಡಿದ್ದು ಅಂತ ಹೇಳುತ್ತಾ, ಕರಣ್ ಮೊನ್ನೆ ಪಾಯಲ್ನನ್ನು ಬ್ಲ್ಯಾಕ್ ಮೇಲ್ ಮಾಡುವಾಗ ನಾನು ಕೇಳಿಸಿಕೊಂಡಿದ್ದೆ. ನಾನು ನನ್ನ ಹೆಂಡತಿಯನ್ನು ನಂಬದೆ ಕರಣ್ಣನ್ನು ನಂಬಿದ್ದೆ. ಆದರೆ ಅವನು ಹೀಗೆ ಮಾಡಿದ್ದಕ್ಕೆ ಕೋಪಗೊಂಡ ನಾನೇ ಅವತ್ತು ರೆಸಾರ್ಟ್ಗೆ ಹೋಗಿ ಅವನ ಡ್ರಿಂಕ್ಸ್ನಲ್ಲಿ ನಿದ್ರೆ ಮಾತ್ರೆ ಹಾಕಿ ಅವನನ್ನು ನೀರಿನಲ್ಲಿ ನೂಕಿ ಕೊಲೆ ಮಾಡಿಬಿಟ್ಟೆ ಅಂತ ಪೊಲೀಸರಿಗೆ ಹೇಳಿದರೆ ಕೊನೆಗೆ ಪೊಲೀಸರು ವಿಜಯ್ನನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಮೇರೆ ಬಾಯ್ ಫ್ರೆಂಡ್ ಕಿ ಆಶಿಕಿ ಎಂದು ಹುಡುಕಿ ನೋಡಬಹುದು.